ರಾಜ್ಯದಲ್ಲೂ ಸಹಿತ BJP ಸರ್ಕಾರ ಮೋದಿಯವರ ನಾಯಕತ್ವ ಬೇಕು ಅನ್ನುವಂಥ ಒಂದು ರಿಸಲ್ಟನ್ನು ಇವತ್ತು ದಿಲ್ಲಿ ಸರ್ಕಾರ ದಿಲ್ಲಿ ಫಲಿತಾಂಶದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯ. ಕೊಡಗು ಮೈಸೂರು ಸಂಸದ ಯದುವೀರ್ ಈಗ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ. ಸರ್ ನಮಸ್ತೆ. ಮೊದಲಿಗೆ ಈ ಒಂದು ಗೆಲುವಿನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನಮಸ್ಕಾರ. ನಿಮ್ಮ ವೀಕ್ಷಕರಿಗೂ ಸಹ ನನ್ನ ನಮಸ್ಕಾರಗಳು. ಮೊದಲೇದಾಗಿ ನಾನು ನಮ್ಮ ಸಮಸ್ತ ಭಾರತೀಯ ಒಂದು ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮತ್ತು ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಸುಮಾರು 27 ವರ್ಷ ಆಗಿದ ನಂತರ ಕಮಲ ಅಲ್ಲಿ ದೆಹಲಿಯಲ್ಲಿ ಅರಳಿದೆ. ಇದು ನಮ್ಗೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಏನು ಸುಮಾರು 47 ಸೀಟ್ಗಳು ಅಂತ ಇವಾಗ ತಕ್ಷಣ ನೋಡುವಾಗ ಅಷ್ಟು ಸೀಟ್ಗಳು ಬಂದಿರೋದು ನಿಜವಾಗ್ಲೂ ನಾವು ಬಹಳ ಚಿರಋಣಿಯಾಗಿದ್ದೀವಿ. ಯಾಕಂದ್ರೆ ಇಂಥ ಒಂದು ಫಲಿತಾಂಶ ಬರೋ ಮೂಲಕ ನಮ್ಗೆ ಇವತ್ತು ಸಾಕ್ಷಿಯಾಗಿದೆ ನಮ್ಮ ಭಾಜಪಾ ಹಾಗೂ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಯೋಜನೆಗಳು, ದೇಶಕ್ಕಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಅವರ ನಾಯಕತ್ವಕ್ಕೆ ಇದು ಒಂದು ಫಲಿತಾಂಶ, ಅದಕ್ಕೆ ಸಾಕ್ಷಿ. ಸರ್, ಈಗ ಬಿಜೆಪಿ ಈ ಪಟ್ಟಿ ಅಂದ್ರೆ 47 ಕ್ಷೇತ್ರಗಳನ್ನ ಮುನ್ನುಗ್ಗಿ ಗೆಲುವಿನ ವಿಜಯ ಪತಾಕೆಯನ್ನು ಹಾರಿಸ್ತಾ ಇದೆ. ಅದಕ್ಕೆ ಕಾರಣ ಏನಿರ್ಬೋದು? ಅಷ್ಟು ದೊಡ್ಡ ಮಟ್ಟಿಗೆ ಸಂಚಲನವನ್ನ ಮೂಡಿಸಿದಂತ ಆಪ್ ಸೋಲೋದಕ್ಕೆ ಕಾರಣ ಏನಿರ್ಬೋದು ಅಂತಿದ್ರೆ ಸರ್ ನಿಮ್ಮ ಪ್ರಕಾರ? ಪ್ರಥಮವಾಗಿ ಈಗಾಗಲೇ ದೆಹಲಿಯ ಜನರು ನೋಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಪ್ರಧಾನಿ ಅವರ ಏನು ಒಳ್ಳೆ ಕೆಲಸ, ಈ ವಿಕಸಿತ ಭಾರತವನ್ನು ಏನು ದೃಷ್ಟಿಯನ್ನು ನೆಟ್ಟಿದ್ದಾರೆ, ಮುಂಬರುವ ಪೀಳಿಗೆಗೆ ಸಮಸ್ತ ಭಾರತೀಯರಿಗೆ ಒಂದು ಒಳ್ಳೆ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಆ ದೃಷ್ಟಿ ಮೇರೆಗೆ ಅವರು ಕೆಲಸನ ಕೂಡ ಶುರು ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿಯ ಒಂದು ಏನು ಹಿಂದಿನ ಒಂದು ಸರ್ಕಾರ ಇದ್ದಿದ್ದು, ಈ ಆಪ್ ಸರ್ಕಾರ 10 ವರ್ಷದಲ್ಲಿ ಏನೇನು ಆಶ್ವಾಸನೆಗಳು ಕೊಟ್ಟಿದ್ರು, ಯಮುನಾ ನದಿಯನ್ನು ಸ್ವಚ್ಛವನ್ನು ಮಾಡ್ತೀವಿ, ಕೆರೆಗಳು ನಿರ್ಮಾಣ ಮಾಡ್ತೀವಿ ಇತ್ಯಾದಿ, ಅಭಿವೃದ್ಧಿ ಮಾಡ್ತೀವಿ ಇತ್ಯಾದಿ ಎಲ್ಲ ಹೇಳಿದ್ರು ಸಹ ಅದು ಒಂದು ಆಶ್ವಾಸನೆ ಕೂಡ ಅವರು ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇಂಥ ಒಂದು ಏನು ನಕಾರಾತ್ಮಕವಾದ ಕೆಲಸವನ್ನು ಮಾಡೋ ಮೂಲಕ ಏನು ಅನೇಕ ಸ್ಕ್ಯಾಮ್ಗಳು ಆಚೆ ಬಂದಿದ್ದಾವೆ. ದೆಹಲಿಯ ರೋಡ್ಗಳು ಏನು ಬಹಳ ಸಮಸ್ಯೆದಲ್ಲಿದ್ದಾವೆ, ಡ್ರೈನೇಜ್ ಇಲ್ಲ, ಸ್ವಚ್ಛತೆಯನ್ನು ಕೂಡ ಕಾಪಾಡಿಲ್ಲ. ಸೊ ಇಂಥ ಒಂದೆಲ್ಲ ಸಮಸ್ಯೆಗಳು ಅವ್ರಿಗೆ, ದೆಹಲಿನವ್ರಿಗೆ ಬಹಳ ನೋವು ತಂದಿದೆ, ಬಹಳ ಒಂದು ಅನನುಕೂಲವಾದ ಒಂದು ವ್ಯವಸ್ಥೆ ಆಗಿದೆ. ಸೊ ಅದಕ್ಕಾಗಿ ಅದರ ವಿರುದ್ಧವಾಗೂ ಸಹ ಅವರ ಮತವನ್ನು ಚಲಾಯಿಸಿದ್ದಾರೆ. ಮತ್ತೆ ಈ ಕಡೆ ಅವರು ಹೋಲಿಕೆ ಮಾಡುವಾಗ ಭಾಜಪಾ ಸರ್ಕಾರದಿಂದ ಏನು ಸಕಾರಾತ್ಮಕವಾದ ಬೆಳವಣಿಗೆ ಆಗಿದೆ ಮತ್ತು ವಿಕಸಿತ ಭಾರತಕ್ಕಾಗಿ ಅವರು ಮತವನ್ನು ಕೊಟ್ಟಿದ್ದಾರೆ. ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಯಾವ ನಾಯಕರು, ಬಿಜೆಪಿ ನಾಯಕರು ಲೈವ್ನಲ್ಲಿ ಬಂದರೂ ಕೂಡ ಈ ಒಂದು ಪ್ರಮುಖವಾದ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಜೊತೆಗೆ ನಿಮಗೂ ಕೂಡ ಈ ಪ್ರಶ್ನೆಯನ್ನು ಮುಂದಿಡ್ತೀನಿ, ನೀವೇನು ಹೇಳ್ತೀರಾ ಅಂತ. ಯಾಕಂತಂದರೆ ದೆಹಲಿಯಲ್ಲಿ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಾಗ ಅದನ್ನು ಒಪ್ಪೋದಕ್ಕೆ BJP ನಾಯಕರು ಅಥವಾ BJP ಪಕ್ಷ ರೆಡಿ ಇರಲಿಲ್ಲ. ಆದರೆ ದೆಹಲಿಯಲ್ಲೂ ಕೂಡ ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು BJP ಕೂಡ. ಅಂದರೆ ಈಗ ಉದಾಹರಣೆಗೆ 2500 ರೂಪಾಯಿ ಮಾಸಿಕ ಧನವನ್ನು ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ BJPಯವರು ಕೂಡ ಗ್ಯಾರಂಟಿ ಅನ್ನುವಂಥ ಈ ಒಂದು ಕಾನ್ಸೆಪ್ಟ್ ಒಪ್ಕೊಂಡ್ರ ಅಂತ? ಗ್ಯಾರಂಟಿ ವಿರುದ್ಧವಾಗಿ ನಾವು ಯಾರು ಇರ್ಲಿಲ್ಲ. ಇದು ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟು ಅವರು ಎಲೆಕ್ಷನ್ ಗೆದ್ದಿದ್ದಾರೆ. ಗ್ಯಾರಂಟಿಗಳು ಸರಿಯಾಗಿ ಕೊಡ್ಬೇಕು ಅಂತ ನಾವು ಹೇಳಿದೀವಿ. ಅಂದ್ರೆ ಪದೇ ಪದೇ ಅವ್ರು ಬೇಕಾದಂತ ಸಮಯದಲ್ಲಿ ಕೊಡಬಾರ್ದು, ಅವ್ರು ಹೇಳಿರುವಂತದ್ ಪ್ರತಿ ತಿಂಗಳು ಯಾವ ರೀತಿ ಕೊಡ್ತಾರೆ ಆ ರೀತಿ ಕೊಡ್ಬೇಕು ಅಂತ ನಾವು ಒತ್ತಾಯಿಸ್ತಾ ಇದೀವಿ. ಆದ್ರೂ ಸಹ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇಲ್ಲ. ಅವ್ರು ಬೇಕಾದ್ ಬಂದಂತ ಸಮಯದಲ್ಲಿ ಅವ್ರು ಕೊಡ್ತಾರೆ, ಅದು ಒಂದು ಬೇರೆ ಭಾಗ. ದೆಹಲಿಯಲ್ಲಿ ನಾವು ಮಾಡ್ತಾ ಇರುವಂತದ್ದು ಜನರ ಹಿತದೃಷ್ಟಿಯಲ್ಲಿ ಶುರುವಾಗಿರತಕ್ಕಂಥದ್ದು ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡಿದೀವಿ. ನಮ್ಗೆ ಬಹಳ ಸ್ಪಷ್ಟವಾಗಿದೆ ಏನಿದೆ, ಹೊಸ ಯೋಜನೆಗಳಿರ್ಬೋದು ಅಥವಾ ಜನರ ಹಿತದೃಷ್ಟಿಯಲ್ಲಿ ಕೆಲವು ಯೋಜನೆಗಳನ್ನು ಏನು ಆಶ್ವಾಸನೆ ಕೊಟ್ಟಿದೀವಿ ಅದು ಚೌಕಟ್ಟಿನಲ್ಲಿ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿದ್ದೀವಿ. ಏನು ಹಣವನ್ನು ಸಂಗ್ರಹಿಸ್ತೀವಿ, ತೆರಿಗೆ ಮೂಲಕ ಏನ್ ಸಂಗ್ರಹಿಸ್ತೀವಿ ಅದರ ಚೌಕಟ್ಟಿನಲ್ಲೇ ನಾವು ಮಾಡ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೀವಿ. ಸರ್, ಈಗ ನಿಮಗೆ ದೆಹಲಿ ರಾಜಕಾರಣ ಬಹುಶಃ ಗೊತ್ತಿರುತ್ತೆ. ಸೊ ಈಗ ಇಲ್ಲಿವರೆಗೂ ಅಧಿಕಾರದಲ್ಲಿದ್ದಂಥ ಆಪ್ ಮಾಡದಂಥ ಒಂದಷ್ಟು ಕೆಲಸಗಳನ್ನು ಈಗ BJPಗೆ ಜವಾಬ್ದಾರಿ ಜಾಸ್ತಿ ಆಗಿರುವಂಥದ್ದು, ಯಾವೆಲ್ಲ ವಿಚಾರವನ್ನು ಅಂದರೆ ದೆಹಲಿಯಲ್ಲಿ ಯಾವೆಲ್ಲ ಅಭಿವೃದ್ಧಿಯನ್ನು ಮಾಡಬಹುದು, ಏನೆಲ್ಲ ಬದಲಾವಣೆ ತರಬಹುದು ಅನ್ನುವಂಥ ನಿರೀಕ್ಷೆ ಜನರಿಗೂ ಕೂಡ ಜಾಸ್ತಿ ಆಗಿದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ದೆಹಲಿಯ ಜನರಿಗೆ ಇವಾಗ ಅವ್ರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಆಗ್ಬೇಕಾಗಿದೆ. ಅವರು ಸುಮಾರು 10 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗದೇನೆ ಬರೀ ಕೆಲವು ಸಣ್ಣ ಏನು ಕೆಲಸಗಳು ಮಾಡೋ ಮೂಲಕ ಈ ಆಪ್ ಏನು ದಳ ಇದೆ ಅವರು ಮುಂದುವರಿತಾ ಬಂದಿದ್ದಾರೆ. ಈಗ ಸಂಪೂರ್ಣವಾದ ಒಂದು ಬದಲಾವಣೆ ಬೇಕಾಗಿದೆ. ದೆಹಲಿಯ ಏನು ಆ ಮಾಲಿನ್ಯದ ವಿಷಯ, ಏನು ವಾಯು ಮಾಲಿನ್ಯದ ವಿಷಯ ಏನಿದೆ, ಪ್ರಥಮವಾಗಿ ಅದನ್ನ ಬಗೆಹರಿಸಬೇಕಾಗಿರುವಂತದ್ದು ಕರ್ತವ್ಯ ಇದೆ. ಅದು ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಅದಾಗತ್ತೆ ಅಂತ. ಅದರ ಜೊತೆಗೆ
ಏನು ನಮ್ಮ ಯಮುನಾ ನದಿನ ಒಂದು ಮಾಲಿನ್ಯ ಆಗಿರುವಂತದ್ದು ಅದನ್ನ ಕೂಡ ಸ್ವಚ್ಛಗೊಳಿಸಬೇಕಾಗಿರುವಂತದ್ದು ಕೆಲಸ ಇದೆ. ಜೊತೆಗೆ ದೆಹಲಿಯ ಜನರಿಗೆ ಅವರ ಹಿತಕ್ಕಾಗಿ ಕೆಲವು ಕೆಲಸವನ್ನು ಮಾಡಬೇಕಾಗಿದೆ, ಅವ್ರಿಗೂ ಅನುಕೂಲ ಆಗುವಂತದ್ದು ಕೆಲಸ ಆಗ್ಬೇಕಾಗಿದೆ. ಇದೆಲ್ಲಾನು ಕೂಡ ವಿಕಸಿತ್ ಭಾರತ ಚೌಕಟ್ಟಿನಲ್ಲಿ ಮತ್ತು ದೆಹಲಿಯ ಸರ್ಕಾರದ ಮೂಲಕನೇ ಎಲ್ಲ ಕೆಲಸಗಳು ಆಗಕ್ಕೆ, ಎಲ್ಲ ಸಿದ್ಧತೆಗಳು ಆಗಕ್ಕೆ ಶುರು ಆಗುತ್ತೆ. ಓಕೆ ಸರ್, ಈಗ ಆಪ್ ಪಕ್ಷ ಅಂತ ಬಂದಾಗ ಪಕ್ಷವನ್ನು ಬಿಟ್ಟು ನಾವು ಬದಿಗಿಟ್ಟು ಕೇವಲ ನಾಯಕರು ಅಂತ ಬಂದಾಗ ಅರವಿಂದ್ ಕೇಜ್ರಿವಾಲ್ ಎಂಥ ಒಂದು ಅಂದರೆ ಆ ಪಕ್ಷದಲ್ಲಿ ಎಂಥ ಘಟಾನುಘಟಿ ನಾಯಕ ಅಂತ ಗೊತ್ತಿದೆ. ಅವರೇ ಈ ಬಾರಿ ಸೋಲನ್ನು ಕಂಡಿರೋದು, ಅಂದರೆ ವೈಯಕ್ತಿಕವಾಗಿ ಅವರು ಸೋಲನ್ನು ಈಗ ಕಂಡಿದ್ದಾರೆ. ಆ ಬಗ್ಗೆ ಏನು ಹೇಳ್ತೀರಾ ಸರ್, ಯಾಕಿರಬಹುದು ಅಂತ ಅಂತೀರಾ? ಅವರೇ ಅಂದ್ರೆ ಸ್ವತಃ ಈ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಒಂದು ಆರೋಪಿ ಆಗಿರೋ ಕಾರಣಕ್ಕಾಗಿ ಅವರು ಸಹ ಅರೆಸ್ಟ್ ಆಗಿದ್ರು. ಅದ್ರ ಜೊತೆಗೆ ಅವರು ಏನು ಅನೇಕ ಒಂದು ಘೋಷಣೆಗಳು ಮಾಡ್ತಾ ಇದ್ರು, ಪಿತೂರಿಗಾಗಿ ಒಂದ್ ಸ್ವಲ್ಪ ಘೋಷಣೆಗಳು ಮಾಡ್ತಾ ಇದ್ರು. ಎಲ್ಲಾನು ಕೂಡ ನಕಾರಾತ್ಮಕವಾಗಿ ಅವರು ಕೆಲಸವನ್ನು ಮಾಡ್ತಾ ಇರೋ ಕಾರಣಕ್ಕಾಗಿ ಅವರ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಜನರು ಯಾವಾಗ್ಲೂ ನಮ್ಗೆ ಅಂದ್ರೆ ನಮ್ಮ ಕೆಲ್ಸದ ಬಗ್ಗೆ ಗಮನ ಹರಿಸ್ತಾರೆ. ಯಾವ ರೀತಿ ನಮ್ಮ ನಡವಳಿಕೆ ಇರುತ್ತೆ, ನಮ್ಮ ವ್ಯಕ್ತಿತ್ವ ಎಲ್ಲಾನು ಕೂಡ ನಾವು ಒಂದ್ ರೀತಿ ಗಂಭೀರತೆಯಿಂದಾನೇ ಕೂಡ ನಾವು ಕಾಪಾಡಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಸೊ ಈ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಏನು ಈ ಅನೇಕ ಪಿತೂರಿಗಳು ಇಲ್ದೇ ಇರುವಂತದ್ದು ಎಲ್ಲ ಪಿತೂರಿಗಳನ್ನು ಸುಮ್ನೆ ಘೋಷಣೆ ಮಾಡೋದ್ರ ಮೂಲಕ ಎಲ್ಲ ಜನರಿಗೆ ಒಂದ್ ರೀತಿ ಅದು ಸರಿ ಕಾಣಿಸ್ಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಅವರು ಅನೇಕ ಸ್ಕ್ಯಾಮ್ಗಳಿಗೆ ಅವ್ರ ಹೆಸರನ್ನೇ ಸೇರಿರುವಂತದ್ ಕಾರಣಕ್ಕಾಗಿ ಅವರ ಸರ್ಕಾರನು ಕೂಡ ಒಂದು ರೀತಿ ಒಳ್ಳೆ ಕೆಲಸ ಮಾಡಿಲ್ದೇ ಇರೋ ಕಾರಣಕ್ಕಾಗಿ ಅವ್ರಿಗೂ ಕೂಡ ಸೋಲು ಅನುಭವಿಸ್ತಾ ಇದಾರೆ ಅಂತ ನಾನು ಭಾವಿಸ್ತೇನೆ. ಸರ್, ಬಹಳ ಪ್ರಮುಖವಾಗಿ ಬಿಜೆಪಿ ಪಕ್ಷ ಅಂತ ಬಂದಾಗ ಮುಸ್ಲಿಂ ಬಾಹುಳ್ಯದ ಮತಗಳು ಬಹಳ ಕಮ್ಮಿ ಬೀಳೋದು ಅನ್ನುವಂಥ ಮಾತಿದೆ. ಆದರೆ ಈ ಬಾರಿ ದೆಹಲಿ ಚುನಾವಣೆಯಲ್ಲಿ ಸುಮಾರು 5-6% ಮುಸ್ಲಿಂ ಬಾಹುಳ್ಯದ ಮತಗಳೇ ಬಿದ್ದಿರೋದು. ಸಮುದಾಯವಾರು ಲೆಕ್ಕಾಚಾರ ನೋಡೋದಾದ್ರೆ ಮುಸ್ಲಿಂ ಮತಗಳು ಈ ಬಾರಿ ಜಾಸ್ತಿ, ಅಂದರೆ 5-6% ಮತಗಳು ಬಿದ್ದಿದೆ ಅಂತ. ಏನು ಕಾರಣ ಇರ್ಬೋದು ಅಂತೀರಾ ಸರ್ ಇದಕ್ಕೆ? ಭಾರತೀಯ ಜನತಾ ಪಾರ್ಟಿ ಯಾವಾಗ್ಲೂ ಎಲ್ಲರಿಗೂ, ಸಮಸ್ತ ಭಾರತೀಯರಿಗೆ ಕೆಲಸ ಮಾಡುವಂತದ್ ಪಕ್ಷ. ಏನು ನಮ್ಮ ಮುಸ್ಲಿಂ ಸಮುದಾಯದ ಏನು ಹಿತದೃಷ್ಟಿಯಲ್ಲೂ ಸಹ ಎಲ್ಲ ಯೋಜನೆಗಳು ಅನುಷ್ಠಾನ ಆಗಿದಾವೆ. ಅಂದ್ರೆ ಏನು ಸಮಸ್ತ ಭಾರತೀಯರಿಗೆ ಲಾಭ ಆಗೋದು ನಮ್ಮ ಮುಸ್ಲಿಂ ಸಮುದಾಯಕ್ಕೂ ಸಹ ಲಾಭ ಆಗುವಂತದ್ ಕೆಲಸ. ಸೊ ಅದನ್ನು ಕೂಡ ಅವರು ಗುರುತಿಸ್ತಾರೆ. ಅವರ ಒಂದು ಏನು ಟ್ರಿಪಲ್ ತಲಾಕ್ ಅನ್ನು ಕೂಡ ನಾವು ತೆಗ್ದಿರೋ ಕಾರಣಕ್ಕಾಗಿ ಆ ಒಂದು ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಸಿಗುವಂತದ್ ಕೆಲಸ ಇರ್ಬೋದು. ಈ ಏನು ಅವರ ಸಮುದಾಯದಲ್ಲೇ ನಡೀತಾ ಇರುವಂತದ್ದು ಏನು ವಕ್ಫ್ ಮೂಲಕ ಎಷ್ಟು ಅನ್ಯಾಯ ಆಗುತ್ತೆ, ಅದು ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದು. ಏನಕ್ಕಂದ್ರೆ ಅಲ್ಲಿ ಕೆಲವು ಆ ಒಂದು ಸಮುದಾಯದ ವರಿಷ್ಠರು ಅದೆಲ್ಲಾನು ಸಂಗ್ರಹಿಸುವರ್ತು ನಿಜಕ್ಕೂ ಸಾಮಾನ್ಯ ಒಂದು ನಮ್ಮ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ಆ ವಕ್ಫ್ ಮೂಲಕ ಏನು ಅನುಕೂಲ ಆಗ್ತಾ ಇಲ್ಲ. ಸೊ ಇದೆಲ್ಲಾನು ಕೂಡ ಗಮನಿಸಿದರೆ ನಮ್ಮ ಮುಸ್ಲಿಂ ಸಮುದಾಯನು ಕೂಡ ಅವ್ರಿಗೂ ಕೂಡ ಒಂದು ಬದಲಾವಣೆ ಬೇಕಾಗಿದೆ. ನಿಜಕ್ಕೂ ಎಲ್ಲರಿಗೂ ಒಳ್ಳೆ ಆಗುವಂತದ್ದು ಒಂದು ಸರ್ಕಾರ ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಅವರೆಲ್ಲರೂ ಕೂಡ ಒಂದು ರೀತಿ ಭಾಜಪಾಗೆ ಅವರ ಮತವನ್ನು ಕೊಟ್ಟಿದ್ದಾರೆ, ಅವರ ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್, ನಿಮಗೆ ಗೊತ್ತಿರ್ಬೋದು 2024 ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಇಂಡಿ ಒಕ್ಕೂಟಕ್ಕೆ ಆಪ್ ಸೇರ್ಕೊಂಡಿದ್ರು, ಅಂದರೆ ಬಹಳ ಒಗ್ಗಟ್ಟಿನ ಪ್ರದರ್ಶನ ಇತ್ತು. ಆದರೆ ಈ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು. ಯಾವ ರೀತಿಯಾಗಿ ಮೋದಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಟೀಕೆ ಮಾಡ್ತಾರೋ, ಟಕ್ಕರ್ ಕೊಡ್ತಾರೋ, ಅದೇ ರೀತಿಯಾಗಿ ರಾಹುಲ್ ಗಾಂಧಿಯು ಕೂಡ ಟಕ್ಕರ್ ಕೊಟ್ಟರು. ಈ ಎಲ್ಲೋ ಒಂದು ಕಡೆ ಈ ಒಗ್ಗಟ್ಟು ಈ ಒಂದು ಸೋಲಿಗೆ ಕಾರಣವಾಗಿರ್ಬೋದು ಅಂತ ನಿಮಗನ್ಸುತ್ತಾ? ಇಂಡಿ ಅಲಯನ್ಸ್ ಏನಿದೆ ಅದರ ಒಂದು ಅವ್ರು ಹೇಳೋ ಪ್ರಕಾರ ಅವರು ಬರೀ ಲೋಕಸಭಾ ಜೊತೆ ಇದ್ರಂತೆ. ಅವ್ರದ್ದು ಏನು ಗಠಬಂಧನ್ ಅಥವಾ ಅವರ ಒಂದು ಏನು ಮೈತ್ರಿ ಇತ್ತು ಅದ್ರ ಪದೇ ಏನು ಸಭೆಗಳು ಆಗ್ಬೇಕಾಗಿರೋದು ಏನು ಆಗಿರ್ಲಿಲ್ಲ. ಸೊ ಅದು ಆ ಒಂದು ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಇರ್ಲಿಲ್ಲ. ಸೊ ಅದು ಬಹುಶಃ ಕಾರಣ ಆಗಿರ್ಬೋದು. ಆದ್ರೆ ಅದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗತ್ತೆ. ಆದ್ರೆ ನಮ್ಮ ಪ್ರಕಾರ ಇದು 80% ಬಹುಶಃ 90% ಕೂಡ ಒಂದು ಭಾಜಪಾ ಒಂದು ಒಳ್ಳೆ ನಾಯಕತ್ವದ ಮೂಲಕ, ಪ್ರಧಾನ ಮಂತ್ರಿ ಅವರ ಒಳ್ಳೆ ನಾಯಕತ್ವ ಕಳೆದ 10 ವರ್ಷ ಮತ್ತು ಇವಾಗ ಶುರು ಆಗಿರುವಂತದ್ದು ಈ ವಿಕಸಿತ ಭಾರತ ದೃಷ್ಟಿನೂ ಕೂಡ ಇದಕ್ಕೆ ಕಾರಣ ಅಂತ ನಾನು ಭಾವಿಸ್ತೀನಿ. ಸರ್, ಕೊನೆಯ ಪ್ರಶ್ನೆ ಸರ್. ಆಗ್ಲಿಂದ ನಾವು ಆಪ್ ಮತ್ತೆ ಬಿಜೆಪಿ ಬಗ್ಗೆ ಮಾತಾಡ್ತಿದ್ದೀವಿ, ಆದರೆ ಕಾಂಗ್ರೆಸ್ ಇಲ್ಲಿ 0 ಸುತ್ತಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಪ್ರಿಯಾಂಕಾ ವಾದ್ರಾ ಕೂಡ ನನ್ನ ಫಲಿತಾಂಶವನ್ನು ನೋಡೇ ಇಲ್ಲ ಅನ್ನುವಂಥ ಮಟ್ಟಿಗೆ ಹೇಳಿದರು. ಅಂದರೆ ಮುಂಚೆನೇ ಗೊತ್ತಿತ್ತ ಈ ರೀತಿಯಾದಂಥ ಒಂದು 0 ಫಲಿತಾಂಶ ಬರಬಹುದಂತ. ಇನ್ನೊಂದು ಬಿಜೆಪಿಯ 27 ವರ್ಷದ ನಂತರ ಈ ಗೆಲುವಿನ ನೋಡ್ತಾ ಇದ್ರೆ ಮುಂದಿನ ಭವಿಷ್ಯದ ಫಲಿತಾಂಶಗಳು ಯಾವ ರೀತಿ ಇರಬಹುದು ಅಂತ ಸರ್, ಇವೆರಡು ವಿಚಾರವಾಗಿ ಹೇಳೋದಾದ್ರೆ. ಕಾಂಗ್ರೆಸ್ ಪಕ್ಷ ಹೋದ ಬಾರಿನೂ ಕೂಡ ಯಾವುದೇ ಸೀಟ್ ಗೆಲ್ಲಿಲ್ಲ. ಈ ಬಾರಿನೂ ಕೂಡ ಟ್ರೆಂಡ್ ಅನ್ನು ಮುಂದುವರಿತಾ ಇದ್ದಾರೆ. ಅಂದ್ರೆ ಏನು ಅವ್ರ ಪರಿಸ್ಥಿತಿ ಹಾಗೆ ಇದೆ. ದೆಹಲಿಯಲ್ಲಿ ನಾವು
ಕೊಡುವಾಗ ಅವ್ರದ್ದು ಯಾವ್ದೇ ರೀತಿಯ ಒಂದು ಕಾರ್ಯಕರ್ತರು ಇರ್ಬೋದು, ಒಂದು ಬಾವುಟನ ಕೂಡ ನಾವು ನೋಡ್ಲಿಲ್ಲ. ಸೊ ನಮ್ಗೆ